ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯ ಆತ್ಮೀಯ ಬಂಧುಗಳೇ, ಈ ಮಾಹಿತಿ ನಿಮ್ಮ ಜೀವನದ ಅತಿ ಮುಖ್ಯವಾದ ಘಟ್ಟದಲ್ಲಿ ನಿಮಗೆ ಸಿಗ್ತಾ ಇದೆ. ಇದನ್ನ ಅರ್ಥಕ್ಕೆ ಬಿಡದೆ ಸಂಪೂರ್ಣವಾಗಿ ಕೇಳಿಸಿಕೊಳ್ಳಿ. ನಿಮ್ಮ ರಾಶಿ ಅಧಿಪತಿ ಕುಜ ಆಗಿದ್ರೂ ಕೂಡ ಅತಿಯಾದ ಸಾಹಸ ಪ್ರವೃತ್ತಿ ಮತ್ತು ಮುಗ್ಧತೆ ವಿಶೇಷವಾಗಿ ಏಪ್ರಿಲ್ 15 ಶನಿವಾರ ಸಂಜೆ 5 ಗಂಟೆ ನಂತರದಲ್ಲಿ ಇಬ್ಬರು ಮಹಿಳೆಯರ ಜೀವನದಲ್ಲಿ ಒಂದು ಅದ್ಭುತ ಬೀರಿದ್ದಾರೆ. ಆಘಾತಕಾರಿ ಘಟನೆಗಳಿರಲ್ಲ. ನಿಮ್ಮ ರಕ್ತ ಸಂಬಂಧಿಯಾಗಿರ್ಬೋದು ಅಥವಾ ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಜೊತೆಗೆ ನಿಮಗೆ ಯಾರಾದರೂ ಒಬ್ಬರು ಫೋನ್ ಕಾಲ್ ಯಾವುದು ಇವರು ನಿಮ್ಮ ಮುಂದೆ ತುಂಬಾ ಸಜ್ಜನರಂತೆ ನಟಿಸ್ತಾರೆ. ನಿಮಗೆ ಕಷ್ಟ ಬಂದಾಗ ಗ್ರಹಗತಿಗಳು ಹೇಗಿವೆ ನಿಮ್ಮ ಹಿತೈಷಿಗಳಂತೆ ವರ್ತಿಸ್ತಾರೆ. ಆದರೆ ಅವರ ಮನಸ್ಸಿನ ಆಳದಲ್ಲಿ ಎಲ್ಲ ಬಗ್ಗೆ ಇರುವ ಅಸೂಯೆ ಬೆಂಕಿಯಂತೆ ಉರಿತಾ ಇದೆ. ನೀವು ಸಮಾಜದಲ್ಲಿ ಗೌರವ ಪಡೆಯುವುದು, ಆರ್ಥಿಕವಾಗಿ ಬೆಳೆಯುವುದು ಅವರಿಗೆ ಅರ್ಧ ಮಾಹಿತಿ ಇಷ್ಟ ಇಲ್ಲ. ನಿಮ್ಮ ಪತನವನ್ನ ನೋಡುವುದೇ ಅವರ ಗುರಿಯಾಗಿದೆ. ಇನ್ನು ಸಮಸ್ಯೆಯ ಲಕ್ಷಣಗಳು ಮತ್ತು ಅಸೂಯೆ ನೀವು ಎಷ್ಟೋ ಬಾರಿ ಗಮನಿಸಿರ್ಬೋದು. ನಿಮ್ಮ ಮನೆಯಲ್ಲಿ ಕಾರಣ ಇಲ್ಲದೆ ಜಗಳಗಳು ನಡೀತಾ ಇರುತ್ತೆ. ಸಾಲದ ಬಾಧೆ ನಿಮ್ಮನ್ನ ಕಾಡ್ತಾ ಇರುತ್ತೆ. ಕೇವಲ ಕಾಕತಾಳೀಯವಲ್ಲ, ಆ ಇಬ್ಬರು ಮಹಿಳೆಯರ ಕೆಟ್ಟ ದೃಷ್ಟಿ ಮತ್ತು ಅವರು ಮಾಡುತ್ತಿರುವ ಕುತಂತ್ರಗಳ ಲಕ್ಷಣಗಳು ಇವಾಗಿರುತ್ತೆ. ಈ ರಾಶಿಯವರು ಸಾಮಾನ್ಯವಾಗಿ ನೇರ ನುಡಿಯವರು, ಮನುಷ್ಯನಲ್ಲಿ ಧೈರ್ಯಶಾಲಿಗಳು, ಶಿಸ್ತುಬದ್ಧರು ಮತ್ತು ನಿಮ್ಮ ಈ ಸ್ವಭಾವವೇ ಕೂಡ ಅಂಜದ ಸ್ವಭಾವವನ್ನೇ ಅವರು ಧೋರಣೆಯನ್ನಾಗಿ ಮಾಡಿಕೊಂಡಿದ್ದಾರೆ. ನಿಮ್ಮ ಮನೆಯ ಒಳಗಿನಿಂದ ಅತ್ಯಂತ ಮೃದು ಸ್ವಭಾವದವರು. ಅದನ್ನ ಇವರಿಗೆ ನಿಮ್ಮ ಮನೆಯ ಬೆಲೆ ಚೆನ್ನಾಗಿ ರಹಸ್ಯಗಳೆಲ್ಲ ಒಮ್ಮೆ ಒಂದು ಇಟ್ಟರೆ ಅದನ್ನ ಸಾಧಿಸುವವರೆಗೂ ದಾರಿಯಲ್ಲಿ ಅವರು ಅದೃಶ್ಯಗಳನ್ನ ಅತಿ ದೊಡ್ಡದವರು ಏನಂದ್ರೆ ಬೇರೆಯವರನ್ನ ಕುರುಡಾಗಿ ಹೋದ್ರೆ ಅವರು ನಿಮ್ಮನ್ನ ಎರಡು ಹೆಜ್ಜೆ ಇವರು ಜೀವನದಲ್ಲಿ ಹಲವು ಬಾರಿ ಮೋಸ ಹೋಗ್ತಾರೆ. ಏಪ್ರಿಲ್ 18ರ ನಂತರ ವಿಶೇಷವಾಗಿ ನಿಮ್ಮ ಆರ್ಥಿಕ ಪ್ರಗತಿಯ ಮೇಲೆ ಏಪ್ರಿಲ್ 18ರಂದು ಗ್ರಹಗಳ ಸ್ಥಿತಿ ಮೇಷರಾಶಿಯವರ ಮೇಲೆ ಮಿಶ್ರ ಫಲವನ್ನ ನೀಡುತ್ತೆ. ನಿಮ್ಮ ಕುಟುಂಬದಲ್ಲಿ ಶನಿ ಪ್ರಭಾವಶೆ ಮಾಡೋದು ಅವರ ಮೇಲೆ ಇರೋದ್ರಿಂದ ಕೆಲಸದಲ್ಲಿ ಸ್ವಲ್ಪ ವಿಳಂಬ ಅಥವಾ ಒತ್ತಡ ಕಂಡುಬರುವ ನಿಮ್ಮ ಮಕ್ಕಳ ಗುರುಬಲವು ನಿಮಗೆ ಇಲ್ಲದ ಸಲದ ಮಾತುಗಳನ್ನು ಆಡಿ ನಿಮ್ಮಲ್ಲಿ ಆತಂಕ ಹುಟ್ಟಿಸುವುದು ಇವರ ಕೆಲಸ. ನೀವು ಯಾವುದೇ ಶುಭ ಸಮಾರಂಭಕ್ಕೆ ಹೋದಾಗ ನೀವು ಸುಂದರವಾಗಿ ಕಾಣುವುದು ಅಥವಾ ಜನರು ನಿಮ್ಮನ್ನ ಹೊಗಳೋದು ಅವರಿಗೆ ಸಹಿತ ತೆಗೆದುಕೊಳ್ಳುವುದಿಲ್ಲ. ಆ ಸಮಯದಲ್ಲಿ ಅವರ ಕಣ್ಣುಗಳಿಂದ ಬರುವ ಸಂಜೆ 5 ಗಂಟೆ ನಂತರ ನಿಮ್ಮ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಕೆಲಸದ ಜಾಗದಲ್ಲಿ ನಿಮ್ಮ ಶ್ರಮದ ಫಲವನ್ನು ಬೇರೆಯವರು ಪಡೆಯುವಂತೆ ಮಾಡ್ತಾರೆ. ನಿಮ್ಮ ಬಾಸ್ ಅಥವಾ ಮೇಲಾಧಿಕಾರಿಗಳ ಮುಂದೆ ನಿಮ್ಮ ಜೀವನದ ದಿಕ್ಕನ್ನೇ ಅವರು ಸುಳ್ಳು ಕಥೆಗಳನ್ನು ನೀವು ಎಚ್ಚರಿಕೆಯಿಂದ ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಅವರು ದೊಡ್ಡ ಗೋಡೆಯಂತೆ ನಿಂತಿದ್ದಾರೆ. ಇನ್ನು ದೈಹಿಕ ಮತ್ತು ಯಾರನ್ನ ಅತಿಯಾಗಿ ನಂಬ್ತಿರೋ, ನಂಬಿದ್ದೀರೋ, ಯಾರಿಗೆ ತುಂಬಾ ಸಹಾಯ ಮಾಡಿದ್ದೀರೋ ಅಂತಹ ವ್ಯಕ್ತಿಯಿಂದಲೇ ನಿಮಗೆ ಫೋನ್ ಕರೆ ಬರಬಹುದು. ಈ ಕರೆ ನಿಮಗೆ ಆರ್ಥಿಕ ನಷ್ಟದ ಮುನ್ಸೂಚನೆ ನೀಡಬಹುದು ಅಥವಾ ನೀವು ನಂಬಿದರೆ ನಿಮಗೆ ಕೈಕೊಟ್ಟ ಸುದ್ದಿ ತಿಳಿಸಬಹುದು. ಶಕ್ತಿಯ ಪ್ರಯೋಗ ಮಾಡುತ್ತಿರುವ ಸಾಧ್ಯತೆ. ನಿಮ್ಮ ಮೃದು ಸ್ವಭಾವವನ್ನ ಅರಿತ ಕೆಲವರು ನಿಮ್ಮನ್ನ ಹಣಕಾಸಿನ ವಿಚಾರದಲ್ಲಿ ಸಿಲುಕಿಸಲು ಪ್ರಯತ್ನ ಮಾಡ್ತಿರ್ತಾರೆ. ನಿಮ್ಮ ಮನೆಯ ವಾತಾವರಣ ಶ್ಯೂರಿಟಿ, ಸಹಿ ಮತ್ತು ಹಣಕಾಸಿನ ವ್ಯವಹಾರ. ಸಂಜೆ 5ರ ನಂತರ ಯಾರಾದ್ರೂ ನಿಮಗೆ ಫೋನ್ ಮಾಡಿ ಇಮ್ಮಿಡಿಯೇಟ್ಲಿ ಅರ್ಜೆಂಟ್ ಹಣ ಬೇಕು ಅಥವಾ ಒಂದು ಶ್ಯೂರಿಟಿ ಸಹಿ ಹಾಕಿ ಅಂತ ಕೇಳಿದ್ರೆ ನೇರವಾಗಿ ಸೇವಿಸಬೇಡಿ, ಒಪ್ಪಬೇಡಿ. ಅವರ ಕೈಯಿಂದ ಏನನ್ನಾದರೂ ತೆಗೆದುಕೊಳ್ಳಬೇಕಾದ ಜ್ಯೋತಿಷಶಾಸ್ತ್ರದ ಪ್ರಕಾರ ಈ ದಿನದ ಗ್ರಹಗತಿಗಳು ನಿಮ್ಮನ್ನ ಸಂಕಷ್ಟಕ್ಕೆ ತಳ್ಳೋದಕ್ಕೆ ನೀವು ಮಾಡುವ ಒಂದು ಸಣ್ಣ ಸಹಿ ನಿಮ್ಮ ಆಸ್ತಿಪಾಸ್ತಿಯ ಮೇಲೆ ಪರಿಣಾಮ ಬೀರಬಹುದು. ಪರಿಣಾಮಕಾರಿ ಮೂರನೇದಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ. ಕೆಲವಕ್ಕೆ ಈ ಫೋನ್ ಕರೆ ಶುಭ ಸುದ್ದಿಯನ್ನ ತರಬಹುದು. ದೈವ ಫಲವನ್ನ ನೆಚ್ಚಿಕೊಳ್ಳಬೇಕು. ಬಹಳ ದಿನಗಳಿಂದ ಕಾಯ್ದಿದ್ದ ಹೊಸ ಉದ್ಯೋಗದ ಅವಕಾಶ ಅಥವಾ ಪ್ರಮೋಷನ್ ಬಗ್ಗೆ ಮಾಹಿತಿ ಸಿಗಬಹುದು. ಪರಿಹಾರ: ಮಂಗಳವಾರ ಬೆಳಿಗ್ಗೆ ಆಫರ್ ಲೆಟರ್ ಕೈಗೆ ಬರುವವರೆಗೂ ಈ ವಿಷಯವನ್ನ ಒಂದು ತೆಂಗಿನಕಾಯಿಗೆ ಯಾರೊಂದಿಗೂ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಾಮಿ ದೃಷ್ಟಿದೋಷ ನಿಮ್ಮ ಪ್ರಗತಿಗೆ ನಿಮ್ಮ ಶತ್ರುಗಳ ಕಾಟ ಅಡ್ಡಿಯಾಗಬಹುದು, ಬೇಡಿಕೊಳ್ಳಿ. ನಂತರ ಜೀವನ ಮತ್ತು ಉದ್ಯೋಗ, ಕೆರಿಯರ್ ಅಂಡ್ ಬಿಸಿನೆಸ್. ಉದ್ಯೋಗಸ್ಥ ಮೇಷರಾಶಿಯವರಿಗೆ ಈ ದಿನ ಕಚೇರಿಯಲ್ಲಿ ಒತ್ತಡ ಹೆಚ್ಚಾಗುತ್ತೆ. ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಸಿಕ್ಕಿದರೂ ಕೂಡ ಸಹೋದ್ಯೋಗಿಗಳ ನಡುವೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಇನ್ನು ಸಲಹೆ ಹೇಳೋದಾದ್ರೆ ಆಫೀಸ್ನಲ್ಲಿ ಯಾರ ಬಗ್ಗೆನೂ ಕೂಡ ಗಾಳಿ ಸುದ್ದಿ ಹರಡಬೇಡಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಇರಲಿ. ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಲಾಭದ ಮುನ್ಸೂಚನೆ ಇದೆ. ಇನ್ನು ಗಂಗಾಜಲರು ಆದರೆ ಹೂಡಿಕೆ ಮಾಡುವುದು ನೀವು ಗಂಗಾಜಲವನ್ನು ಸಲಹೆ ಮಾಡಿ ಮತ್ತು ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಕುಟುಂಬ ಮತ್ತು ಪ್ರೇಮ ಜೀವನ, ಫ್ಯಾಮಿಲಿ ಅಂಡ್ ಲವ್ ಲೈಫ್.
ಕುಟುಂಬದಲ್ಲಿ ಶಾಂತಿ ಇನ್ನು ನೆಲೆಸುತ್ತೆ. ಅಂತಿಮ ಸಲಹೆ ಪತಿ ಮತ್ತು ಪತ್ನಿಯ ಮುಕ್ತಾಯ. ನಡುವೆ ಮೇಷರಾಶಿಯವರೇ ಸಣ್ಣ ಪುಟ್ಟ ಭಯಪಡಬೇಡಿ, ಸಂಜೆ ಆದರೆ ವೇಳೆಗೆ ಜಾಗರೂಕರಾಗಿರಿ. ಇನ್ನು ಯಾರನ್ನ ಪ್ರೇಮಿಗಳಿಗೆ ನಂಬಬೇಕು ಪ್ರೇಮಿಗಳ ಮತ್ತು ನಡುವೆ ಯಾರ ಮುಂದೆ ನಂಬಿಕೆ ರಹಸ್ಯಗಳನ್ನ ಹೆಚ್ಚಾಗುತ್ತೆ. ನಿಮ್ಮ ಬಿಚ್ಚಿಡಬೇಕು ಸಂಗಾತಿಯಿಂದ ಎಂಬ ನಿಮಗೆ ಅರಿವು ನಿಮಗೆ ಬೆಂಬಲ ಇರಲಿ. ಅನ್ನೋದು ನಿಮ್ಮ ಸಿಗುತ್ತೆ. ಜೀವನದಲ್ಲಿ ಬಂದಿರುವ ಈ ಅಡೆತಡೆಗಳು ಇನ್ನು ತಾತ್ಕಾಲಿಕ. ಎಚ್ಚರಿಕೆ ಹೇಳೋದಾದ್ರೆ ನೀವು ಮನೆಯ ದೈವ ಹಿರಿಯರ ಚಿಂತನೆಯಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಮುಂದುವರೆದಿದೆ, ವಹಿಸಿ. ಆದರೆ ಆ ಇಬ್ಬರು ಮಹಿಳೆಯರ ಮುಖವಾಡ ಶೀಘ್ರವೇ ಕಳಚಿ ಬೀಳುತ್ತೆ. ಸತ್ಯಕ್ಕೆ ಎಂದಿಗೂ ಜಯ ಇದೆ. ಪ್ರತಿದಿನ ಓಂ ಹಂ ಹನುಮತೆ ನಮಃ ಅಂತ ಮಂತ್ರವನ್ನ ಜಪಿಸಿ. ನಿಮ್ಮ ಆತ್ಮವಿಶ್ವಾಸನೆ ನಿಮ್ಮ ಅತಿ ದೊಡ್ಡ ಶಕ್ತಿ. ಈ ಮಾಹಿತಿಯನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿ ಅವರಿಗೂ ಎಚ್ಚರಿಕೆ ನೀಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಇದು ಶತ್ರು ಬಾಧೆಯನ್ನ ದೂರ ಮಾಡುತ್ತೆ. ದೀಪಾರಾಧನೆ ಸಂಜೆ 5 ಗಂಟೆಯ ಮನೆಗೆ 5 ಗಂಟೆಗೆ ಮನೆಯ ದೇವರ ಕೋಣೆಯಲ್ಲಿ ತುಪ್ಪದ ದೀಪ ಹಚ್ಚಿ ಓಂ ಹನುಮತೆ ನಮಃ ಮಂತ್ರವನ್ನ ಪಠಿಸಿ. ದಾನ ಈ ದಿನ ಬಡವರಿಗೆ ಅಥವಾ ನಿರ್ಗತಿಕರಿಗೆ ಕೆಲವು ಕೆಂಪು ಬಣ್ಣದ ಧಾನ್ಯಗಳನ್ನು ತೊಗರಿಬೇಳೆ ದಾನ ಮಾಡೋದು ತುಂಬ ಶ್ರೇಷ್ಠ ಆಗಿರುತ್ತೆ. ಇನ್ನು ಕೊನೆಯದಾಗಿ ಮೇಷರಾಶಿಯವರಿಗೆ ಏಪ್ರಿಲ್ 18 ಏನಿದೆ ಅವತ್ತು ಪರೀಕ್ಷೆಯ ಕಾಲ ಆಗಿರುತ್ತೆ. ಸಂಜೆ 5 ಗಂಟೆ ನಂತರ ಬರುವ ಒಂದು ಫೋನ್ ಕಾಲ್ ವಿವೇಚನೆಯಿಂದ ಸ್ವೀಕರಿಸಿ. ಯಾರನ್ನು ಕುರುಡಾಗಿ ನಂಬೇಡಿ. ಆರ್ಥಿಕ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ. ಇನ್ನು ಗ್ರಹಗಳ ಬಲ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ನಿಮ್ಮ ಶಿಸ್ತು ಮತ್ತು ದೇವರ ಮೇಲಿನ ಭಕ್ತಿ ನಿಮ್ಮನ್ನು ಕಾಪಾಡುತ್ತೆ. ನಿಮಗೆ ಜೀವನದಲ್ಲಿ ಯಾವುದೇ ಕಠಿಣ ಸಮಸ್ಯೆಗಳಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಾವು ಪರಿಹರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಿ ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ, ಹರಿ ಓಂ ತತ್ಸತ್, ಸರ್ವೇ ಜನೋ ಸುಖಿನೋ ಭವಂತು.